ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಮುದ್ದು ಶಿಲ್ಪಾ ಸಾವಾರ್ ಲೈವ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ, ಇವತ್ತು ನಮ್ಮ ಊರಲ್ಲಿ ಅಂದರೆ ಚಿಕ್ಕಂಕನಳ್ಳಿ ಶ್ರೀರಂಗಪಟ್ಟಣ ತಾಲೂಕು ಮಂಡ್ಯ ಜಿಲ್ಲೆಯಲ್ಲಿ ಮಾರಿ ಹಬ್ಬನ ಆಚರಣೆ ಮಾಡ್ತಾ ಇದ್ದೀವಿ. ನಮ್ಮ ಊರಲ್ಲಿ ಮಾರಿ ಹಬ್ಬ ಒಂದು 4 ದಿನ ಆಚರಣೆ ಮಾಡ್ತೀವಿ. ಭಾನುವಾರ ಸ್ಟಾರ್ಟ್ ಆಗುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ ಅಂತ. ಅಷ್ಟರಲ್ಲಿ ನಾನು ಕೂಡ ಇರೋ ಮನೆಯಲ್ಲೆಲ್ಲ ಬಾಗಿಲನ್ನು ತೊಳೆದು ರಂಗೋಲಿ ಹಾಕಿ ಸ್ನಾನಗಿನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನಾವು ಊರಿಗೆ ಹೊರಡಬೇಕು. ಅಷ್ಟರಲ್ಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಹಸ್ಬೆಂಡು ಕೂಡ ಫೋಟೋಕ್ಕೆಲ್ಲ ಹೂವು ತಂದರು. ಇಲ್ಲಿ ನೋಡ್ತಾ ಇರ್ಬೋದು ನೀವು, ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡಿದ್ದೀವಿ, ಬಟ್ಟೆ ಬರಿ ಎಲ್ಲ ಅಂತ. ಈ ಎಕ್ಸಾಮ್ ಟೈಮ್ಗಳಲ್ಲೇ ಮಕ್ಕಳಿಗೆ ಅಂದರೆ ಹಬ್ಬದ ಟೈಮಲ್ಲೇ ಮಕ್ಕಳಿಗೆ ಎಕ್ಸಾಮ್ ಬಿದ್ದುಬಿಡುತ್ತೆ. ಅದೊಂದೇ ಬೇಜಾರು. ಏಕೆಂದರೆ ಈ ಕಡೆ ಮನೆ ಕೆಲಸನೂ ಮಾಡೋಕ್ಕಾಗಲ್ಲ, ಈ ಕಡೆ ಹಬ್ಬನ ನೆಮ್ಮದಿಯಿಂದನೂ ಮಾಡೋಕ್ಕಾಗಲ್ಲ. ಮಕ್ಕಳಿಗೆ ಓದಿಸೋದು ಕೂಡ ಟೆನ್ಷನ್ ಇರುತ್ತೆ. ಮಕ್ಕಳು ಕೂಡ ಹೇಳಿದ ಮಾತು ಕೇಳಲ್ಲ, ನಾವು ಬರ್ತೀವಿ ಅಂತ ಹಠ ಮಾಡ್ತಾರೆ. ಅದಕ್ಕೋಸ್ಕರ ಏನೂ ಮಾಡೋಕ್ಕಾಗಲ್ಲ, ಹಬ್ಬ ಆಚರಣೆ ಮಾಡಲೇಬೇಕು. ಒಂದೊಂದು ಊರಲ್ಲಿ ಒಂದೊಂದು ಥರ ಹಬ್ಬನ ಆಚರಣೆ ಮಾಡ್ತಾರೆ. ನಮ್ಮ ಊರಲ್ಲಿ 4 ದಿನ ಆಚರಣೆ ಮಾಡ್ತೀವಿ. ಅದರಲ್ಲಿ ಭಾನುವಾರ ಮತ್ತು ಸೋಮವಾರದ 2 ವೀಡಿಯೋನ ಒಟ್ಟಿಗೆ ನಾನು ಹಾಕ್ತೀನಿ. ಯಾಕಂದರೆ ಸೋಮವಾರ ಸಿಂಪಲ್ ಆಚರಣೆ ಮಾಡೋದು, ಅದರಿಂದ ಏನು ಅಂತ ಲಾಸ್ಟಲ್ಲಿ ಹೇಳ್ತೀನಿ. ಹಾಗೆ ಮನೆಯೆಲ್ಲ ಕ್ಲೀನ್ ಆಯಿತು, ಒರೆಸಿ ಎಲ್ಲ ಗುಡಿಸಿ ರಾತ್ರಿನೇ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೆ. ಈಗ ಮತ್ತೆ ಇನ್ನೊಂದು ಸತಿ ಎಲ್ಲ ಒರೆಸಿ ಬಾಗಿಲನ್ನು ತೊಳೆದು ರಂಗೋಲಿ ಹಾಕ್ಕೊಂಡೆ. ಅಷ್ಟರಲ್ಲಿ ಎಲ್ಲ ಮಗಳು ಕೂಡ ಸ್ನಾನಗಿನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಅವನಿಗೆ ಎಕ್ಸಾಮ್ಗೆ ಅಂತ ಓದಿಸ್ತಾ ಇದ್ಲು. ನಾನು ಪಡೆದು ನಂಗೊಂದು ಸ್ವಲ್ಪ ಕೆಲಸ ಮಾಡ್ಕೊಳ್ತಾ ಇದ್ದೆ. ಮಗಳಿಗೆ ಎಕ್ಸಾಮ್ ಬೇಗನೆ ಮುಗ್ದಿತ್ತು. ಅವಳು ಕೂಡ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ಲು. ನನಗೆ ಮನೆ ಕೆಲಸ ಮಾಡ್ಕೊಳ್ತಿದ್ದೆ, ಒಂದು ಸ್ವಲ್ಪ ಓದೋದ್ರಲ್ಲಿ ತುಂಬಾ ಹೆಲ್ಪ್ ಮಾಡ್ತಾಯಿದ್ಲು ತಮ್ಮಂಗೆ. ಈ ಕಡೆ ನೋಡ್ಬೋದು ನೀವು, ಅಡುಗೆಗೆಲ್ಲ ಪಾತ್ರೆಗಳನ್ನು ಮೇಲ್ಗಡೆಯಿಂದ ತೆಗ್ದು ಎಲ್ಲ ಇಳ್ಕಿದ್ದೆ. ಈ ಸೈಡು ಒಂಥರ ಹಬ್ಬ ಅಂದರೆ ನಮಗೆ ಒಂಥರ ಖುಷಿ, ಎಲ್ಲಿಲ್ಲದ ಖುಷಿ. ಅದರಲ್ಲೂ ಮಾರಿ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ಸಿಕ್ಕಾಪಟ್ಟೆ ಖುಷಿ. ಅಷ್ಟರಲ್ಲಿ ನಾನು ಕೂಡ ಹೋಗಿ ಸ್ನಾನಗಿನ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬಂದೆ. ಈಗ ಇಲ್ಲಿ ನಾವು ಪೂಜೆ ಮಾಡಿ ನಾವು ಹೊರಡಬೇಕು. ಅಂದರೆ ನಾವಿರೋದು ಈಗ ಮೈಸೂರಲ್ಲಿ. ನಾವು ಹೋಗ್ತಾ ಇರೋದು ಚಿಕ್ಕಂಕನಳ್ಳಿ ಶ್ರೀರಂಗಪಟ್ಟಣ ತಾಲೂಕು, ಅಂದರೆ ನಮ್ಮ ಅತ್ತೆ ಮನೆ, ನಮ್ಮ ಯಜಮಾನರ ಸ್ವಂತ ಊರಿಗೆ. ನಾವು ಮಕ್ಕಳನ್ನ ಓದಿಸ್ಬೇಕು ಅಂತ ಮೈಸೂರಿಗೆ ಬಂದು ಸೆಟ್ಲಾಗಿರೋದು. ಮಕ್ಕಳ ಎಜುಕೇಷನ್ ಮುಖ್ಯ ಅಂತೇಳಿ ನಾವು ಸಿಟಿಗೆ ಬಂದು ಸೆಟ್ಲಾಗಿರೋದು. ಅದಾದಮೇಲೆ ನಾನು ಕೂಡ ದೇವ್ರ ಮನೆ ರೆಡಿ ಮಾಡ್ಕೊಳ್ತಿದ್ದೆ. ಯಾರೇ ಎಷ್ಟೇ ದೇವ್ರ ಅಲಂಕಾರ ಮಾಡಿದ್ರು ಕೂಡ ನಮ್ಮನೆ ದೇವ್ರ ಅಲಂಕಾರ ಅಥವಾ ಬೇರೆ ಮನೆ ದೇವ್ರ ಅಲಂಕಾರ ಅವರಾಗಿದ್ದು ಅವರೇ ಮಾಡಿಕೊಂಡ್ರೆ ತುಂಬ ಖುಷಿ ಅಂತ ಅನಿಸುತ್ತೆ. ಅದ್ರಲ್ಲಿ ನನಗೆ ನನ್ನ ದೇವ್ರ ಮನೆ ಅಲಂಕಾರ ನಾನೇ ಮಾಡಬೇಕು. ಅದ್ರಲ್ಲಿ ಒಂದು ಅಂದ್ರೆ ತಪ್ಪಾದರೂ ಕೂಡ ಅವತ್ತಿನ ಪೂಜೆ ಕಂಪ್ಲೀಟ್ ಆಗೋಲ್ಲ ಅಂತೇಳಿ ನಾನೇ ದೇವ್ರ ಮನೆ ರೆಡಿ ಮಾಡಿಕೊಡ್ತೀನಿ. ನಾನು ದೇವ್ರ ಮನೆ ರೆಡಿ ಮಾಡಿಕೊಡ್ತೀನಿ. ಫಸ್ಟ್ ಪೂಜೆ ಬಂದು ಹಸ್ಬೆಂಡ್ ಮಾಡ್ತಾರೆ. ಅವ್ರಿಗೆ ಒಂಥರ ಪೂಜೆ ಮಾಡಿದ್ರೆ ಸಿಕ್ಕಾಪಟ್ಟೆ ಖುಷಿ. ನಾವು ಎಲ್ಲೇ ಹೊರಗಡೆ ಹೋಗಬೇಕಾದ್ರೂ ನಮ್ಮ ಮನೇಲಿ ದೀಪ ಯಾವಾಗಲೂ ಉರಿತಾ ಇರಬೇಕು. ಅದಕ್ಕೋಸ್ಕರ ನಾವು ಎಷ್ಟು ಗಂಟೆಗೆ ಹೋಗಲಿ, ಬೆಳಗಿನ ಜಾವನೇ ಹೋಗಲಿ ಅಥವಾ ನೈಟೇ ಹೋಗಿದ್ರೂ ಕೂಡ ನಾವು ಬೆಳಗ್ಗೆ ಬೇಗ ಎದ್ದು ದೇವ್ರ ಮನೆ ರೆಡಿ ಮಾಡಿ ಪೂಜೆಗೆ ರೆಡಿ ಮಾಡ್ಕೊಳ್ತೀವಿ. ಅಷ್ಟರಲ್ಲಿ ಕೂಡ ನಾನೆಲ್ಲ ದೇವ್ರ ಮನೆ ರೆಡಿ ಮಾಡಿಕೊಟ್ಟೆ. ಅವ್ರಿಗೂ ಕೂಡ ಪೂಜೆನ ಸ್ಟಾರ್ಟ್ ಮಾಡಿದ್ರು. ಅವರು ಈ ಕಡೆ ಸೈಡು ಪೂಜೆ ಎಲ್ಲ ಸ್ಟಾರ್ಟ್ ಮಾಡೋಷ್ಟರಲ್ಲಿ ನಾನು ಮ್ಯಾಗಿ ಮಾಡ್ಕೊಳ್ಳೋಣ ಅಂತೇಳಿ ಮ್ಯಾಗಿ ಕೂಡ ಇಟ್ಬಿಟ್ಟು ಬಂದೆ. ನಮ್ಮನೆ ದೇವ್ರ ಮನೆ ಈ ರೀತಿ ರೆಡಿ ಮಾಡಿದ್ದೀನಿ. ಹೇಗೆ ಕಾಣಿಸ್ತಿದೆ ಕಮೆಂಟ್ ಮೂಲಕ ತಿಳಿಸಿ. ಅಷ್ಟರಲ್ಲಿ ಮಕ್ಕಳು ಕೂಡ ಹೊಟ್ಟೆ ಹಸಿ ಅಂತ ಹೇಳ್ತಿದ್ರು ಅಂತ ಹೇಳಿ ಮ್ಯಾಗಿ ಎಲ್ಲ ರೆಡಿ ಮಾಡಿ ಕೊಟ್ಟೆ. ಅವರು ಕೂಡ ಹಾಕೊಂಡು ತಿಂತಾಯಿದ್ರು. ಅಂದರೆ ನಾವು ಓಡೋದು ಭಾನುವಾರ ಇರೋದ್ರಿಂದ ಬರೋದು ಸಂಜೆ ಗುರುವಾರ ಆಗುತ್ತೆ. ಅದರಿಂದ ಸಿಂಪಲ್ ಲೈಟಾಗಿ ನಾನು ತಿಂಡಿ ಮಾಡಿಕೊಂಡೆ. ಮಕ್ಕಳೆಲ್ಲ ಟಿಫನ್ ಎಲ್ಲ ಮುಗಿಸಿದ್ರು. ಅಷ್ಟರಲ್ಲಿ ಕಾರ್ ಬಂತು. ಕಾರ್ಗೆಲ್ಲ ತಗೋಗಿ ಲಗೇಜ್ಗಳನ್ನ ಹಾಕ್ತಿದ್ದೋ. ಏನಕ್ಕಪ್ಪ ಇಷ್ಟೊಂದು ಲಗೇಜು ಅಂತೇಳಿದರೆ, ನಾವು ಭಾನುವಾರ ಹೊರಟ್ರೆ ಬರೋದು ಸಂಜೆ, ಗುರುವಾರ ಸಂಜೆ ಆಗುತ್ತೆ. ನಾನು ಕೂಡ ಡ್ಯೂಟಿನ ಅಲ್ಲಿಂದನೇ ಅಪ್ ಆ್ಯಂಡ್ ಡೌನ್ ಮಾಡಬೇಕು. ಹಾಗೆ ನನ್ನ ಮಗನೂ ಕೂಡ ಸ್ಕೂಲ್ ಅಲ್ಲಿಂದನೇ ಅಪ್ ಆ್ಯಂಡ್ ಡೌನ್ ಮಾಡಬೇಕು. ಅದಕ್ಕೋಸ್ಕರ ಮತ್ತೆ ಹೋಗಿ ಬಂದು ಮಾಡೋಕ್ಕಾಗಲ್ಲ ಅಂತೇಳಿ ಅವ್ನ ಥಿಂಗ್ಸ್ಗಳು, ನನ್ನ ಥಿಂಗ್ಸ್ಗಳನ್ನು ಎತ್ತಿ ತುಂಬಾ ಲಗೇಜ್ ಆಯಿತು. ಹಾಗೆ ಪಾತ್ರೆ ಪಗಡೆ ಅಂತ ಇದ್ದು ಪಾತ್ರೆಗಳನ್ನು ಅಡುಗೆ ಮಾಡೋಕ್ಕೆ ನಾನು ದೊಡ್ಡ ದೊಡ್ಡ ಪಾತ್ರೆ ಎಲ್ಲನೂ ಊರಲ್ಲಿ ಮಡಗಿಲ್ಲ, ಎಲ್ಲನೂ ಇಲ್ಲಿಗೆ ತಂದುಬಿಟ್ಟಿದ್ದೆ. ಚಿಕ್ಕ ಚಿಕ್ಕ ಪಾತ್ರೆಗಳು, ಪುಟಾಣಿ ಪಾತ್ರೆಗಳು ಒಂದು ಸಿಂಪಲಾಗಿ ಅಲ್ಲಿ ಮಡಗಿದ್ದೆ, ಯೂಸ್ ಆಗೋ ಮಾತ್ರ ಅಂತೇಳಿ ಎಲ್ಲ ಪಾತ್ರೆಗಳೆಲ್ಲ ತುಂಬಿಕೊಂಡು ನಾವು ಫೈನಲಿ ಮತ್ತೆ ಊರಿಗೆ ಹೊರಟು. ಒಂದು ಬೇಜಾರು ವಿಷಯ ಏನಪ್ಪ ಅಂತೇಳಿದರೆ, ಪ್ರತಿ ಸಲ ನಮ್ಮನ್ನು ಬರ್ಮಾಡ್ಕೊಳ್ಳೋಕ್ಕೆ ನಮ್ಮ ಅತ್ತೆ ಇನ್ವೈಟ್ ಮಾಡ್ತಾಯಿದ್ರು, ಕಾಯ್ತಾಯಿದ್ರು. ಅವರಿಲ್ಲ ಅನ್ನೋದೊಂದು ದುಃಖ ನಿಜವಾಗ್ಲೂ ತುಂಬ ಇದೆ. ಏನೋ ಒಂಥರ ಆ ಊರಿಗೆ ಹೋದ ತಕ್ಷಣ ಬೇಜಾರಾಗೋಂಥ ವಿಷಯ ಅಂತ ಹೇಳಿದ್ರೆ ನಮ್ಮ ಅತ್ತೆ ಇಲ್ಲ ಅನ್ನೋದೊಂದು ಬೇಜಾರು. ಬಂದ ತಕ್ಷಣ ಯಾವಾಗಲೂ ಈಗ ಬಂದ್ಯಾ, ಈಗ ಬಂದ್ಯಪ್ಪ ಅಂತ ಕೇಳ್ಕೊತಿದ್ರು. ಅದೊಂದು ಬೇಜಾರಾಯಿತು. ಅಂದರೆ ಈ ಹಳೆ ಮನೆನೇ ನಾವು ಹೊಸ ಮನೆಯಾಗಿ ಆಲ್ಟ್ರೇಷನ್ ಮಾಡ್ಕೊಂಡಿದ್ದೀವಿ. ನಮ್ಮ ಹಳೆ ಮನೆಯನ್ನು ಒಂದು ಸ್ವಲ್ಪ ನೀಟಾಗಿ ಆಲ್ಟ್ರೇಷನ್ ಮಾಡಿಕೊಂಡು ಟೈಲ್ಸ್ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಈ ಮನೇಲಿ ನಮ್ಮ ಹಸ್ಬೆಂಡ್ ಅವರ ಅಕ್ಕ ಮತ್ತು ಅಕ್ಕನ ಮಗ ಇಬ್ಬರು ಇದ್ದಾರೆ. ಅಂದರೆ ನನ್ನ ನಾದಿನಿ ಮತ್ತು ನಾದಿನಿ ಮಕ್ಕಳು ಇಬ್ಬರು ಇದ್ದಾರೆ. ನಾವೊಂದು ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಮಾಡಿಕೊಂಡು ಮನೇಲಿ ರೆಡಿ ಮಾಡಿಕೊಂಡು, ಈ ಕಡೆ ಸೈಡು ನಾವು ಜೋಗೈನ ಕರೆಸಿ ಧೂಪ ಹಾಕಿಸ್ಬೇಕು ಪೂಜೆ ಮಾಡೋಕ್ಕಿಂತ ಮುಂಚೆ ಅಂತ ಹೇಳಿ ನಾವು ಸಾಂಬಾರು, ಪಲ್ಯ ಮತ್ತು ಪಾಯಸ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೋ. ಇನ್ನೊಂದು ಸೈಡು ನಾವು ಟೊಮೆಟೊ ಕೂಡ ರೆಡಿ ಮಾಡ್ಕೊಳ್ತಿದ್ದೆ. ಯಾಕೆಂದರೆ ಫಸ್ಟು ನಾವು ಜೋಗೈನ ಕರೆಸಿ ಧೂಪ ಹಾಕ್ಸಾದ್ಮೇಲೆ ನಮ್ಮ ಮುಂದಿನ ಕಾರ್ಯ. ಅದಕ್ಕೋಸ್ಕರ ಈ ಕಡೆ ಸೈಡು ಟೆಂಬಿಟ್ಗೂ ಕೂಡ ಇಟ್ಕೊಂಡಿದ್ದೆ. ಅಂದರೆ ನಾವು ಹಸಕ್ಕೆ ಟೆಂಬಿಟ್ಟು ಮಾರಮ್ಮಂಗೆ ತಂಪು ಕೊಡಬೇಕಲ್ಲ, ಅದಕ್ಕೋಸ್ಕರ ಹಸಕ್ಕೆ ಟೆಂಬಿಟ್ಟು ಮಾಡ್ತಾಯಿದ್ದು. ಎಲ್ಲ ರೆಡಿ ಮಾಡಲ್ಲ ಆದಮೇಲೆ ಈ ಕಡೆ ಸೈಡು ದೇವ್ರ ಮನೆಯೂ ಕೂಡ ರೆಡಿ ಮಾಡಿಕೊಂಡು ದೇವರಿಗೆಲ್ಲ ದೀಪ ಹಚ್ಚಿ ರೆಡಿ ಮಾಡಿಕೊಂಡೆ. ಅಷ್ಟರಲ್ಲಿ ಜೋಗಯ್ಯನೂ ಕೂಡ ಬಂದ. ಜೋಗಯ್ಯಕ್ಕೆ ಬಂದಾಗ ಕಾಲೆಲ್ಲ ತೊಳ್ದು ಒಳಗಡೆ ಮಾಡ್ಕೋಬೇಕು ನಾವು.
ಜೋಗಿನ ಕಲ್ಲನ್ನು ತೊಳ್ದು ಒಳಗಡೆ ಬರಮಾಡ್ಕೊಂಡು ಅವ್ರು ದೇವ್ರ ಮನೆನ ನೋಡ್ತಾ ಇದ್ರು. ದೇವ್ರ ಮನೆ ಒಳಗೆ ಇಡೋಣ ಅಂತ ನಾವು ಅಂದ್ಕೊಂಡು, ಬೇಡ ಇಲ್ಲೇ ಪ್ರತಿ ವರ್ಷ ಎಲ್ಲಿ ಹಾಕ್ತಿದ್ರಿ ಎಡೆನ ಅಲ್ಲೇ ಹಾಕಿ ಅಂತ ಹೇಳಿದ್ರು. ಸರಿ ಅಂತ ಹೇಳಿ ರೂಮ್ ಒಳಗೆ ನಾವು ಜೋಗಿ ಹೇಳ್ದಂಗೆ ಬಟ್ಟೆ ಎಲ್ಲನೂ ಹಾಸಿ ಅಕ್ಕಿ ಎಲ್ಲನೂ ಹಾಕಿ ರೆಡಿ ಮಾಡಿಕೊಟ್ಟೆ. ಅಷ್ಟರಲ್ಲೇ ಅವ್ರು ತಂದಿರುವಂಥ ತ್ರಿಶೂಲ ಆಗಿರ್ಬೋದು ಅಥವಾ ಅವ್ರದ್ದು ಏನಿದೆ ಅದೆಲ್ಲನೂ ಮಡಗಿ ಪೂಜೆ ಎಲ್ಲ ರೆಡಿ ಮಾಡಿಕೊಂಡ್ರು. ಜೋಗಿ ಅವ್ರು ತಂದಿರುವಂಥ ಪೂಜೆ ಸಾಮಾನೆಲ್ಲ ಮಡಗಾದ್ಮೇಲೆ ಅಲ್ಲಿ ಕಾಣ್ತಾ ಇದೆಯಲ್ಲ ತಪ್ಪೆ ಥರ, ಅಲ್ಲಿಗೆ ಪೂರ್ತಿಯಾಗಿ ನಾವು ಅಕ್ಕಿನ ತುಂಬಬೇಕು. ಅಕ್ಕಿ ಸುರಿಬೇಕು, ಆ ರೀತಿ ತುಂಬಬೇಕು. ಆ ರೀತಿ ಎಲ್ಲ ತುಂಬ ಆದಮೇಲೆ ನಾವು ಮಾಡಿರುವಂಥ ಅಡುಗೆಗಳೆಲ್ಲನೂ ನೈವೇದ್ಯಕ್ಕೆ ಇಡಬೇಕು. ಅನ್ನ ಸಾಂಬಾರು ಮತ್ತು ಪಲ್ಯ ಪಾಯಸ ಅಂತ ಹೇಳಿ ಅವರು ಪೂಜೆ ಎಲ್ಲ ರೆಡಿ ಮಾಡ್ಕೊಳ್ತಾರೆ. ಇವ್ರು ಪೂಜೆ ಎಲ್ಲ ರೆಡಿ ಮಾಡಿಕೊಂಡು ತೀರ್ಥ ಹಾಕಿದ್ರೆ, ಮನೆ ಸುತ್ತ ತೀರ್ಥ ಹಾಕಿ ತೀರ್ಥ ಎಲ್ಲ ಮೇಯಿಸಿದ್ರೆ ಜೋಗಿನ ಧೂಪ ಅಂತ ಅದು ನಮ್ಮ ಮನೆಗೆ ಕಂಪ್ಲೀಟ್ ಆದಂಗೆ. ಸೂತ್ಕ ಇದ್ದರೂ ಇಲ್ದೇ ಹೋದ್ರು ಸೂತ್ಕ ಎಲ್ಲ ಕಂಪ್ಲೀಟ್ ಆದಂಗೆ. ಸೂತ್ಕ ತೆಗಿಯೋದು ಅಂದರೆ ಇದೆ, ನಾವು ಸತ್ತು ಸೂತ್ಕ ಆದಮೇಲೆ ಈ ರೀತಿ ಜೋಗೇನ್ಕರ್ ಧೂಪ ಹಾಕಿದ್ರೆ ನಮ್ಮದು ಸೂತ್ಕ ತೆಗಿಯೋದು ಅಂತ ಲೆಕ್ಕ. ಅದಾದಮೇಲೆ ಅಂದರೆ ಸೂತ್ಕ ಇರಲಿ ಇಲ್ದೇ ಇಲ್ಲಿ ನಾವು ಜೋಗೇನ್ ಕರೆಸಿ ಧೂಪ ಹಾಕ್ಸ್ಲೇಬೇಕು. ಅಷ್ಟರಲ್ಲಿ ಅವರು ಕೂಡ ಪೂಜೆ ಎಲ್ಲ ಮುಗಿಸಿದ್ರು. ಅವರು ಪೂಜೆ ಎಲ್ಲ ಮುಗಿಸಾದ್ಮೇಲೆ ತೀರ್ಥ ಎಲ್ಲನೂ ಮನೆಗೆ ಹಾಕಿಟ್ಟು ಬರೋಕ್ಕೆ ಹೋದರು. ಅಷ್ಟರಲ್ಲಿ ನಾವು ಕೂಡ ಎಲ್ಲರೂ ಒಬ್ಬೊಬ್ಬರಾಗಿ ಪೂಜೆನ ಸ್ಟಾರ್ಟ್ ಮಾಡಿಕೊಂಡು ಎಲ್ಲ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಎಲ್ಲ ಪೂಜೆ ಎಲ್ಲ ಮುಗಿಸಿದ್ರು. ಅವರು ಮನೆ ಸುತ್ತ ತೀರ್ಥ ಹಾಕಿ ಬರ್ತಾರೆ, ಎಲ್ಲ ಒಳ್ಳೇದಾಗುತ್ತೆ. ಅಷ್ಟರಲ್ಲಿ ನಮ್ಮ ಮನೆಯವರೆಲ್ಲ ಪೂಜೆ ಎಲ್ಲ ಮುಗಿಸಿದ್ರು. ಅಷ್ಟರಲ್ಲಿ ಈ ಕಡೆ ಸೈಡು ನನ್ನ ಮಗಳು ಕೂಡ ದೇವಸ್ಥಾನಕ್ಕೆ ಹೋಗೋಕ್ಕೆ ರೆಡಿ ಆಗ್ತಾಯಿದ್ಲು. ನಾನೊಂದು ಸ್ವಲ್ಪ ಟೆಂಬಿಟ್ ಕಳ್ಸೋಣ ಅಂತ ಹೇಳ್ಬಿಟ್ಟು ಟೆಂಬಿಟೆಲ್ಲ ಕಲಿಸ್ಬಿಟ್ಟು ಬರೋಷ್ಟರಲ್ಲಿ ಅವಳು ರೆಡಿ ಆದಳು. ನಾನು ಟೆಂಬಿಟೆಲ್ಲ ಕಳ್ಸಿಟ್ಟು ಬಂದು ನಮ್ಮ ಫೈನಲ್ ಲುಕ್ ಈ ರೀತಿ ಇದೆ. ನಾವು ಸ್ಯಾರಿ ಹಾಕ್ಕೊಂಡು ಅವಳು ಗಾಗ್ರಾ ಹಾಕ್ಕೊಂಡು ರೆಡಿ ಆದಳು ಅವಳು ಕೂಡ. ನಾವೀಗ ನೈಟು ಆ ದೇವಸ್ಥಾನಕ್ಕೆ ಓಡ್ತಾ ಇದ್ದೀವಿ. ನಿಮ್ಗೆ ಆಲೇ ಹೇಳಿದೆ, ಭಾನುವಾರ ಮತ್ತು ಸೋಮವಾರ ಡಿಫ್ರೆಂಟ್ ಏನು ದೇವ್ರಿಗೆ ಅಂತ ಹೇಳಿದರೆ, ನಮ್ಮ ಊರಲ್ಲಿ 4 ದಿನ ದೇವರನ್ನ ಆಚರಣೆ ಮಾಡ್ತಾರೆ. ಭಾನುವಾರ ತಂಪು, ಸೋಮವಾರ ಬಾಯಿಬೀಗ ಇರ್ತಾರೆ. ಸೋಮವಾರ ಅಂತ ಹೇಳಿದರೆ ಸೋಮವಾರ ಸಂಜೆ 7 ಗಂಟೆ ಮೇಲೆ ಬಾಯಿಬೀಗ ಇರೋರು, ಹರಕೆ ಕಟ್ಕೊಂಡಿರೋರು ಬಾಯಿಬೀಗ ಇರ್ತಾರೆ. ಅದಾದಮೇಲೆ ಪೀಡ್ಗಳಿತಾರೆ. ಸೋಮವಾರ ನೈಟು 12 ಗಂಟೆ ಆದಮೇಲೆ ಮರಿನ ಕೂದಿ ಅನ್ನ ಎಲ್ಲ ಕಲಸಿ ರಥದಾನ ಮಾಡಿ ಎಲ್ಲರ ಬಾಗಿಲಿಗೂ ಹೋಗಿ ಬಡಿತಾರೆ. ಅದನ್ನು ಹೆಣ್ಮಕ್ಳು ನೋಡೋಂಗಿಲ್ಲ ಅಂತ ಹೇಳಿ ನಾವು ಅದು ಸೋಮವಾರನ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲ್ಲ. ಬಾಯಿಬೀಗಕ್ಕೆ ಹೋಗೋ ವೀಡಿಯೋ ಮಾತ್ರ ಮಾಡ್ಕೊಂಡಿದ್ದೀನಿ, ಅದನ್ನು ಕೂಡ ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ. ಈಗ ನಾವು ಹೋಗ್ತಾ ಇರೋದು ಮಾರಮ್ಮನ ದೇವಸ್ಥಾನ ಹತ್ರ. ಈಗ ನಾವು ಟೆಂಬಿಟೆಲ್ಲ ಮಾಡಿಕೊಂಡು ದೇವಸ್ಥಾನದ ಹತ್ರ ಹೋಗ್ತೀವಿ. ಹೋಗಿ ಅಲ್ಲಿ ಏನಿದೆ ಪೂಜೆ ಎಲ್ಲ ಮಾಡ್ತಾರೆ. ಪೂಜೆ ಎಲ್ಲ ಮಾಡಿ ಅಂದರೆ ಕೆರೆ ಹತ್ರ ಹೋಗಿ ದೇವರೆಲ್ಲ ತಗೊಂಡು ಬಂದು ಅಲ್ಲಿ ಬಾಯಿಬೀಗ ಹಾಕ್ಸ್ಕೊಂಡಿರೋರು ಬಾಯಿಬೀಗ ಇದ್ದರೆ ಬಾಯಿಬೀಗ ಹಾಕ್ಸ್ಕೊಂಡು ಬರ್ತಾರೆ. ಇಲ್ಲ ಅಂದರೆ ಸೋಮವಾರನೇ ಬಾಯಿಬೀಗ ಹಾಕ್ಸ್ಕೊಳ್ಳೋದು. ಎಲ್ಲ ಜನಗಳೆಲ್ಲ ಟೆಂಬಿಟರಿ ತಗೊಂಡು ಹೋಗಿ ಈ ರೀತಿ ಕೂತ್ಕೊಳ್ತೀವಿ ದೇವಸ್ಥಾನದ ಮುಂದ್ಗಡೆ. ಚಪ್ರ ಹಾಕಿರ್ತಾರೆ ಅಲ್ಲಿ. ಹಾಗೆ ಚಪ್ರ ಹಾಕಿರೋ ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸುತ್ತೆ. ಅಲ್ಲಿ ಬಾಳೆಗೊನೆ ನೇತಾಕ್ತಾರೆ. ಅಂದರೆ ಹರಕೆ ಕಟ್ಕೊಂಡಿರೋರು ಯಾರಾದರೂ ಇದ್ದರೆ, ಎಲ್ಲ ಒಳ್ಳೆದಾದರೆ ನಾವು ಅಂದ್ಕೊಂಡಿರೋದು ನೆರವೇರಿದ್ರೆ ಬಾಳೆಹಣ್ಣ ಭಾನುವಾರ ಮತ್ತು ಸೋಮವಾರ ಮಂಗಳವಾರ ಕಂಟು ಬಾಳೆಗೊನೆನ ನೇತಾಕ್ತಾರೆ. ಅದಾದಮೇಲೆ ಈ ರೀತಿ ಎಲ್ಲ ಟೆಂಬಿಟಾಟಿ ಇರ್ತ್ಕೊಂಡು ಎಲ್ಲ ಕೂತ್ಕೊಳ್ತಾರೆ. ಏನಕ್ಕಪ್ಪ ಅಂತ ಹೇಳಿದರೆ ಕುಣಿತ ನೋಡೋಕ್ಕೆ, ದೇವ್ರ ಕುಣಿತ ನೋಡೋಕ್ಕೆ. ದೇವ್ರು ನೋಡೋಕ್ಕೆ ಅಂತ ತುಂಬೋಯ್ತರ ಜನ ನೋಡ್ತಾ ಇರ್ಬೋದು. ಹಾಗೆ ಈ ಸತಿ ಹೊಸ ಗುಡ್ಡಪ್ಪನ ಆಯ್ಕೆ ಆಗಿದೆ ನಮ್ಮ ಊರಲ್ಲಿ. ಅದಕ್ಕೆ ಸಿಕ್ಕಾಪಟ್ಟೆ ಜನ ರಶ್ ಇರಿದ್ರು. ಅಂದರೆ ಪ್ರತಿಯೊಬ್ಬರು ಕೂಡ ಎಲ್ಲ ಮನೆಯಿಂದನೂ ಬಂದುಬಿಟ್ಟಿದ್ರು. ಏಕೆಂದರೆ ದೇವರು ಹೊಸ ಗುಡ್ಡಪ್ಪನ ಏನು ಗೌಡ್ಗೆ ಬಸಪ್ಪನ್ನ ಕರೆಸಿ ದೇವರು ಸೆಲೆಕ್ಟ್ ಮಾಡಿ, ಗುಡ್ಡಪ್ಪನ ಸೆಲೆಕ್ಟ್ ಮಾಡಿ ಇಲ್ಲಿ ದೇವರನ್ನ ಒರೆಸಿ ಒಂದು ಕಾರ್ಯನೇ ಮಾಡಿದ್ರು. ಹೋದ ಒಂದು ತಿಂಗಳೇ ಆಯಿತು ಅಂತ ಅಂದ್ಕೊಳ್ತೀನಿ ಹೊಸ ಗುಡ್ಡಪ್ಪನ ಆಯ್ಕೆ ಆಗಿದೆ. ಅದಕ್ಕೋಸ್ಕರ ದೇವರು ಏನು ಹೇಳುತ್ತೆ, ಯಾವ ರೀತಿ ಇರುತ್ತೆ, ಇನ್ನೂ ಅಂದರೆ ಒಂದು 22-24 ವರ್ಷ ಇರ್ಬೋದು ಆ ಹುಡುಗಂಗೆ ಅಂತ ಅಂದ್ಕೊಳ್ತೀವಿ. ಅವರು ದೇವರು ಗುಡ್ಡಪ್ಪನ ಸೆಲೆಕ್ಟ್ ಮಾಡಿರೋದು. ಈ ಕಡೆ ಸೈಡು ಚಿಕ್ಕ ಮಗ ಡ್ಯಾನ್ಸ್ ಕುಣಿತಕ್ಕೆ ಒಂದು ಏನು ಮ್ಯೂಸಿಕ್ ಇದೆ ಆ ಮ್ಯೂಸಿಕ್ಕಿಗೆ ಡ್ಯಾನ್ಸ್ ಮಾಡ್ತಾಯಿತ್ತು. ಅವನು ಕೂಡ ಡ್ಯಾನ್ಸ್ ಮಾಡಿ ತುಂಬ ಖುಷಿ ಇತ್ತು. ಅದಾದಮೇಲೆ ದೇವ್ರನ್ನ ಎಲ್ಲ ಕಟ್ಕೊಂಡು ಈಗ ಕುಣಿತನ ಸ್ಟಾರ್ಟ್ ಮಾಡಿದ್ರು.
ಈ ಕಡೆ ಸೈಡು ದೇವ್ರು ಕುಣಿತಾ ಇರಲಿ ಅಂತ ಹೇಳಿ ನಾವು ಪೂಜೆಗೆಲ್ಲ ಮಾಡಿಸ್ಕೊಂಬರೋಣ ಅಂತ ದೇವಸ್ಥಾನ ಒಳಗಡೆ ಹೋದೋ. ನಿಮ್ಗೆ ಮೊದಲು ಹೇಳ್ದಂಗೆ ನೋಡ್ತಿರ್ಬೋದು, ಇದು ಹರಕೆ ಬಾಳೆಗೊನೆ ಅಂತ ಹೇಳಿ ಮನಸ್ಸಲ್ಲಿಂದ ಅಂದ್ಕೊಂಡು ಹರಕೆ ಬಾಳೆಗೊನೆನ ಕಟ್ಟಿದ್ರೆ ಒಳ್ಳೆಯದಾಗುತ್ತೆ. ಇದನ್ನು ಬೀಟ್ ಸಾರ್ತಾರೆ ಬುಧವಾರ. ತುಂಬ ರಶ್ ಇತ್ತು. ಒಂದು ಸ್ವಲ್ಪ ಹೊತ್ತು ಕೂತಿ ಆಮೇಲೆ ನಾವು ಹೋಗಿದ್ದು. ದೇವ್ರ ದರ್ಶನ ಲಾಸ್ಟಲ್ಲಿ ತುಂಬ ಚೆನ್ನಾಗಾಯಿತು. ಪೂಜೆ ಎಲ್ಲ ಮಾಡಿಸ್ಕೊಂಡು ನಾವು ಮತ್ತೆ ಇರುವ ಜಾಗಕ್ಕೆ ಅಲ್ಲೇ ಬಂದು ಕೂತ್ಕೊಂಡು ಇನ್ನೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಿಮಗೆ ಮೊದಲೇ ಹೇಳ್ದಂಗೆ ಒಂದು ಚಿಕ್ಕ ಮಗು ಕೂಡ ಡ್ಯಾನ್ಸ್ ಮಾಡ್ತಿದ್ರು. ನೋಡಿದ್ರಲ್ಲ ಚಿಕ್ಕ ಮಗು ಡ್ಯಾನ್ಸ್ ಮಾಡೋದು, ಹಾಗೆ ಏಣಿ ಮೇಲೆ ಹತ್ತಿ ಡ್ಯಾನ್ಸ್ ಮಾಡೋದು, ಮತ್ತು ಏಣಿ ಮಲಗಿಸಿ ಡ್ಯಾನ್ಸ್ ಮಾಡೋದು, ಒಬ್ಬರ ಮೇಲೆ ಹತ್ತಿ ಸ್ಕೂಟ್ರ್ ಮೇಲೆ ಹತ್ತಿ ಸುಮಾರು ಕುಣಿತಗಳನ್ನ ಕುಣಿದ್ರು. ತುಂಬ ವಿಡಿಯೋ ಲಾಂಗ್ ಆಗುತ್ತೆ, ಅದಕ್ಕೋಸ್ಕರ ನಿಮಗೆ ಮೇನ್ ಇಂಪಾರ್ಟೆಂಟ್ ನಮ್ಮಲ್ಲಿ ಮಾಡೋ ಆಚರಣೆ ತೋರಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಎಲ್ಲ ಕುಣಿತ ಆದಮೇಲೆ ದೇವ್ರ ಮುಂದ್ಗಡೆ ಹೋಗಿ 3 ಪ್ರದಕ್ಷಿಣೆ ಹಾಕಿ ದೇವ್ರನ್ನ ಎತ್ಕೊಂಡು ಸುತ್ತದೆ, ಫಾಸ್ಟಾಗಿ ಸುತ್ತುತ್ತೆ ದೇವರು. ಅದಾದಮೇಲೆ ದೇವ್ರನ್ನ ಕೇಳ್ತಾರೆ, ನಮ್ಮ ಊರಿನ ಗ್ರಾಮಾಯಿತರು ಯಜಮಾನ್ರು ಏನಿದ್ದಾರೆ ಅದೆಲ್ಲನೂ ಕೇಳಿ ಒಳ್ಳೇದಾಗಿದೆಯಾ, ಊರಿಗೆ ಒಳ್ಳೇದಾಗುತ್ತಾ, ನಾವು ಮಾಡಿರೋದು ನಿಮಗೆ ಸಂತೃಪ್ತಿ ಆಗಿದೆಯಾ ಅಂತ ದೇವರೆಲ್ಲನೂ ಕೇಳಾದ್ಮೇಲೆ ತಗೋಗಿ ಚಾವಡಿ ಒಳಗಡೆ ಮುಗಿತೆ. ಅಲ್ಲಿಗೆ ಭಾನುವಾರದ ಮಾರಿ ಹಬ್ಬ ಎಂಡಾಗುತ್ತೆ. ಇದು ಸೋಮವಾರದ ವಿಡಿಯೋ. ಅಂದರೆ ಸೋಮವಾರ ಸಂಜೆ 7 ಗಂಟೆ ಮೇಲೆ ದೇವ್ರನ್ನ ತಗೊಂಬರೋಕ್ಕೆ ಕೆರೆ ಹತ್ರ ಹೋಗ್ತಾರೆ. ತಗೊಂಡು ಬಂದು ಸೋಮವಾರ ಆ ಕಡೆಯಿಂದ ಬರ್ಬೇಕಾದ್ರೆ ಮೆರವಣಿಗೆ ಮಾಡಿಕೊಂಡು ಈ ರೀತಿ ದೇವ್ರನ್ನ ಹೊತ್ಕೊಂಡು ಸುತ್ತ ಕುಣ್ಕೊಂಡು ಬೀಗ ಹಾಕ್ಸ್ಕೊಂಡವರೆಲ್ಲ ಕುಣ್ಕೊಂಡು ಬರ್ತಾರೆ. ಇದು ತಗೊಂಡೋಗಿ ಚಾವಡಿ ದೇವ್ರ ಹತ್ರ ಹೋಗಿ ಇಳ್ಕಾದ್ಮೇಲೆ ಅನ್ನನ ಏನಿದೆ ಒಂದು ಅನ್ನ ಮಾಡಿಕೊಂಡು 12 ಗಂಟೆ ಮೇಲೆ ಅನ್ನ ಮಾಡಿಕೊಂಡು ಒಂದು ಮರಿನ ಕುಯ್ಕೊಂಡು ರತ್ತೆಲ್ಲನ್ನು ಕಲಸಿ ಮನೆ ಬಾಗಿಲಿಗೆ ಪೀಡ್ಗಳಿತಾರೆ. ಪೀಡ್ಗಳಿಂದ ಯಾವ ದುಷ್ಟಶಕ್ತಿಗಳು ನಮ್ಮ ಊರೊಳಗಡೆ ಎಂಟ್ರಿ ಆಗಬಾರ್ದು ಅಂತ ಪೀಡ್ಗಳೇದು ಅಂತ ಹೇಳಿ ಪೀಡ್ಗಳಿತಾರೆ. ಇದನ್ನು ಹೆಣ್ಮಕ್ಳು ನೋಡಬಾರ್ದು, ಅದಕ್ಕೋಸ್ಕರ ಆ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇದು ನಮ್ಮೂರ ಮಾರಿ ಹಬ್ಬ ಆಗಿರುತ್ತೆ. ಮಂಗಳವಾರ ಏನು ಬುಧವಾರ ಏನು ಅಂತ ನೀವು ನೋಡಬೇಕು ಅಂತ ಹೇಳಿದ್ರೆ ನನ್ನ ಬ್ಲಾಗ್ನ ನೋಡಲೇಬೇಕು. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ಇನ್ಸ್ಟಾಗ್ರಾಮ್ ಶಿಲ್ಪಾ ಶಿಖಂಡ್ ಹಾಕೊಂಡು ಫಾಲೋ ಮಾಡಿ, ಯೂಟ್ಯೂಬಲ್ಲಿ ಮುದ್ದು ಶಿಲ್ಪಾ ಸಾವರ್ಲೆಟ್ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್ ಗಾಯ್ಸ್.